ಒಳಸುಳಿ ಚರ್ಚೆಗೆ ಸ್ವಾಗತ. ಇಡೀ ಸರ್ಕಾರದ ಹಗ್ಗ ಜಗ್ಗಾಟ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ನಿಮ್ಮನ್ನ ಏನ್ ಮಾಡ್ತಾರೆ, ಇವರು ಏನ್ ಮಾಡಬಹುದು, ಈ ಹೋರಾಟ ನಿಜಕ್ಕೂ ಕೂಡ ಸಫಲ ಆಗುತ್ತಾ, ಎಲ್ಲೋ ಕಾರ್ಮಿಕರು ಕೂಡ ನಿಮ್ ಜೊತೆನೆ ನಿಂತಿರ್ತಾರ, ಕಾರ್ಮಿಕ ಮುಖಂಡರ ಜೊತೆ ನಿಂತಿರ್ತಾರ, ಎಲ್ಲಿವರೆಗೂ ಕೂಡ ಇವರು ಹೋರಾಟ ಮಾಡ್ತಾರೆ ಅನ್ನೋ ಒಂದು ವೇಟಿಂಗ್ ಅಲ್ಲಿ ಸರ್ಕಾರ ಇದೆ. ಇದು ವೇಟಿಂಗ್ ಮಾಡಿ ಅವರ ಒಂದು ಹಗ್ಗ ಜಗ್ಗಾಟ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ, ಸಾರ್ವಜನಿಕರ ಒಂದು ಹಿತ ನೋಡಿ ನಾವು ಮಾತುಕತೆ ಕರಿಬೇಕು ನಮ್ಮ ಜಂಟಿ ಸಮಿತಿಯಿಂದ, ಜಂಟಿ ಸಮಿತಿಯವ್ರನ್ನ ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ. ಈ ಜಂಟಿ ಸಮಿತಿ ಪರವಾಗಿ ಮೊದಲನೇದಾಗಿ ಇದರಲ್ಲಿ ಯಾರ್ದು ಸ್ವಪ್ರತಿಷ್ಠೆ ಬೇಕಾಗಿಲ್ಲ. ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಅದನ್ನ ಕರೆದು ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೊಬೇಕಾಗಿದ್ದು ಆಡಳಿತ ವರ್ಗದ ಕರ್ತವ್ಯ. ಅದು ಬಿಟ್ಟು ಸರ್ಕಾರ ಈ ಆಡಳಿತ ವರ್ಗ ಮಾಡಬೇಕಾದಂತ ಕೆಲಸನ ಸರ್ಕಾರದ ಕಡೆಯಿಂದ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿಸಿ 8% ಅನೌನ್ಸ್ ಮಾಡಬೇಕಾದ್ದು ಅಗತ್ಯ ಇರಲಿಲ್ಲ. ನಿರ್ಧಾರ ತೆಗೆದುಕೊಳ್ಳೋ ಅಗತ್ಯ ಇರಲಿಲ್ಲ ಕೂಡ. ಹೇಳ್ತೀನಿ, ಮೂರ್ತಿ ಅವರೇ ಕೇಳ್ತೀನಿ, ಬರ್ತೀನಿ ಸರ್. ಒಂದು ಮಾತು ಹೇಳ್ಬಿಡ್ತೀನಿ. ನೀವು ಹೋರಾಟ ಮಾಡೋದು ಮಾಡಿ, ನಾವು ಕೂಡ ಪೊಲೀಸ್ ಪ್ರತಿಭಟನೆ, ಪೊಲೀಸರನ್ನ ಮುಂದಿಟ್ಕೊಂಡು ಎಸ್ಮಾ ಜಾರಿ ಮಾಡ್ತೀವಿ ಅನ್ನೋ ನಿಲುವಿಗೆ ಏನಾದ್ರೂ ಬಂದ್ರೆ ಸರ್ಕಾರ, ಮತ್ತೆ ನಿಮ್ಮ ಸ್ವರೂಪ ಯಾವ ರೀತಿ ಇರ್ತದೆ? ಪೊಲೀಸ್ ಬಂದೋಬಸ್ತ್ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ ಬಂದೋಬಸ್ತ್ ಎಸ್ಮಾ ಜಾರಿ ಮಾಡ್ತಾರೆ. ಅಲ್ಲಿಗೆ ಎಸ್ಮಾ ಜಾರಿ ಮಾಡೋದು ಬಸ್ ಓಡ್ಸಕ್ ಆಗೋದಿಲ್ಲ. ಬಸ್ ಓಡ್ಸರ್ ಯಾರು? ನಿಮ್ಮನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸ್ತಾರೆ. ಅರೆಸ್ಟ್ ಮಾಡಿದ್ರು ಕಾರ್ಮಿಕರು, ಬಸ್ ಕೆಲಸ ಮಾಡೋರು ಕಾರ್ಮಿಕರು, ಅವ್ರು ಬರ್ಬೇಕಲ್ಲ. ಇದೇನಾಗಿದೆ, ಕಾರ್ಮಿಕರು ವೇತನ ಪರಿಷ್ಕರಣೆ ಒಂದೇ ಅಲ್ಲ, ಈ ದಬ್ಬಾಳಿಕೆ, ಹಿಂಸೆಗಳು, ಕಿರುಕುಳು ಡಿಪೋದಲ್ಲಿ ಏನ್ ನಡೀತಾ ಇದೆ, ಆ ದಬ್ಬಾಳಿಕೆಗಳು ಬಹಳ ಮುಖ್ಯ ಆಗ್ತದೆ. ಇವತ್ತು ನಿಮಗೆ ಹೇಳ್ಬೇಕು ಅಂದ್ರೆ ನೋಡಿ, ನಷ್ಟದಲ್ಲಿದೆ ಅಂತ ಹೇಳಿದ್ರಿ ಆಗ್ಲಿಂದ, ನಷ್ಟದಲ್ಲಿದೆ ಅಂತೇಳಿ. ನಷ್ಟದಲ್ಲಿದೆ, ಯಾವುದೇ ಕಾರಣಕ್ಕೂ ನಷ್ಟ ಆಗಿಲ್ಲ. ನಿಮ್ಗೆ ಅಂಶ ಕೊಡ್ತೀನಿ. 2001 2002 26.70 ಕೋಟಿ ಲಾಭ ಇದೆ BMTC. ಮತ್ತೆ ನಷ್ಟ ತೋರಿಸ್ತಾ ಇರೋದು ಇದು ಅಲ್ಲ, ಲಾಭ ಕರೆಕ್ಟ್ ಅಲ್ಲ. ನೀವು ಅದು ನಷ್ಟದಲ್ಲಿದೆ ಅಂತ ಅಂಕಿಅಂಶ ಕೊಟ್ಟಿರೋದು. ನಷ್ಟದಲ್ಲಿದೆ, ದುಡ್ಡಿಲ್ಲ ಅಂತ ಆಳಿತವ್ರಿಗೆ ಹೇಳ್ತಾ ಇದೆ ಸರ್ಕಾರಗಳು. ಲಾಭ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಇದಿದೆ. ಅದು ಬುಕ್ ಎತ್ಕೊಂಡ್ಬರ್ಲಿಲ್ಲ ನಾವು ಕೊಟ್ಟಿರೋದಲ್ಲ, ಆಡಿಟ್ ರಿಪೋರ್ಟ್. 2002 ರಿಂದ 2003 27 ಕೋಟಿ 65 ಲಕ್ಷ ಲಾಭ ಇದೆ. 2003-04 80 ಕೋಟಿ ಲಾಭ ಇದೆ. 2004-05 80 ಕೋಟಿ 1 ಲಕ್ಷ ಲಾಭ ಇದೆ. 2005-06 114 ಕೋಟಿ ಲಾಭ ಇದೆ. 2006-07 224 ಕೋಟಿ ಲಾಭ ಇದೆ. BMTC ಹೇಳ್ತಾ ಇರೋದು ನಾನು. ಒಂದ್ ನಿಮಿಷ, ಇಷ್ಟು ಲಾಭ ಬಂದಾಗ ತಗೊಳ್ಳಿ, ₹2 ನೀವು ಹೆಚ್ಚಿಗೆ ತಗೊಳ್ರಿ ಅಂತ ನಮ್ಗೇನ್ ಕೊಟ್ಟಿಲ್ಲ. ಆದ್ರೆ ಏನ್ ಮಾಡಿದ್ರು, ಒಂದಿಷ್ಟು ಲಾಡು ಕೊಡಿ ಅಂತ ಹೇಳಿ ಡಿಪೋ ಕಾರ್ಮಿಕರಿಗೆ ಮೇನೇಜ್ಮೆಂಟ್ ಕೊಡ್ತು ಅಷ್ಟೇ. ಅದ್ರಲ್ಲೂ ಕೂಡ ಒಂದಿಷ್ಟು ಲಾಡು ಕೊಟ್ಬಿಟ್ಟು ಹಡಗಲು ಹಣವನ್ನು ಭ್ರಷ್ಟಾಚಾರ ಮಾಡಿದ್ರು ಅಲ್ಲಿನ ಘಟಕ ವ್ಯವಸ್ಥಾಪಕರು, ಹಲವಾರು ಅಧಿಕಾರಿಗಳು. ಲಾಭ ಬಂದ ಅಷ್ಟೇ, ಒಂದು ಲಾಡು ಕೊಟ್ಬಿಟ್ಟಿದ್ದು, ಅದ್ರಲ್ಲೂ ಹಣವನ್ನು ರೂಟಿ ಹೊಡೆದ್ರು. ಭ್ರಷ್ಟಾಚಾರ ಮಿತಿ ಮೀರಿದೆ. ಇವತ್ತು ಲಾಭ ನಷ್ಟದ ಕ್ವಶನ್ ಅಲ್ಲ ಸರ್, ಇಲ್ಲಿ ಪ್ರಶ್ನೆ ಬಂದಿಲ್ಲ. ಇಲ್ಲಿ ಅಲ್ಲ, ನಷ್ಟ ಹೇಳಿ ವಿಜಯಕುಮಾರ್. ಇಲ್ಲಿ ಇವರು 2001 ರಿಂದ 2006 ಒಂದು ಲೆಕ್ಕ ಕೊಟ್ಟರು, ಲಾಭದ ಲೆಕ್ಕ. 11 ಕೊಟ್ಟಿದ್ದೀನಿ, 11 ತನೂ ಕೊಟ್ಟರು. ಆಡಿಟ್ ರಿಪೋರ್ಟ್ ಇದು ಸರ್ಕಾರ ಆಡಿಟ್ ರಿಪೋರ್ಟ್ ನಾವು ಕೊಟ್ಟಿರೋದಲ್ಲ, ಲೆಕ್ಕ ಕೊಟ್ಟರು. ಆ ಅವಧಿನಲ್ಲಿ ಯಾರೂ ಲಾಭ ಬಂದಿದೆ, ಯಾಕೆ ಬರೀ 4% ಕೊಡ್ತಿದ್ದೀರಿ ಅಂತ ಕೇಳಲಿಲ್ಲ. ಒಂದು ಬ್ರೇಕಿಂಗ್ ಇದೆ, ನೋಡೋಣ ಏನು ಬ್ರೇಕಿಂಗ್. ಸರ್ಕಾರಿ ನೌಕರರ ಹಠಮಾರಿ ಧೋರಣೆಗೆ ಸರ್ಕಾರ ಅಸಮಾಧಾನ, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ ಸರ್ಕಾರ. ಇಡೀ ಎಸ್ಮಾ ಜಾರಿ ಕುರಿತು ನಾಳೆಯ ಸಂಪುಟ ಸಭೆಯಲ್ಲಿ ತೀರ್ಮಾನ. ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ನಿನ್ನೆಂದಿನೂ ಕೂಡ ನಡೀತಾ ಇದೆ. ಆದರೆ ಸರ್ಕಾರ ಏನ್ ಮಾಡ್ತಾರೆ ನೋಡೋಣ, ಇವ್ರ ಆಟ ನೋಡೋಣ, ನಾಳೆವರೆಗೂ ಕೂಡ ಕಾದು ನೋಡೋಣ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಇದನ್ನ ಮೂಲಭೂತವಾಗಿ ಮೊದಲನೇ ಹಂತದಲ್ಲೇ ಇದನ್ನ ಶಮನಗೊಳಿಸುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಈಗಾಗಲೇ 10% ಮಾಡಾಯ್ತು, ಬೇಕಾದ್ರೆ ತೆಗೆದುಕೊಳ್ಳಿ, ಬೇಡಿದರೆ ಬಿಡ್ಲಿ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ನಾಳೆ ಸಂಜೆ ಕ್ಯಾಬಿನೆಟ್ ಕರೀತಾ ಇದ್ದಾರೆ. ಅಂದ್ರೆ ನಾಳೆನೂ ಕೂಡ ಪ್ರೊಟೆಸ್ಟ್ ಮುಂದುವರಿತದೆ, ಬಂದ್ ಮುಂದುವರಿತದೆ. ಕಾದು ನೋಡುವ ತಂತ್ರಕ್ಕೆ ಸರ್ಕಾರವು ಕೂಡ ಈಗ ಮುಂದುವರಿಸಿದೆ. ಸರ್ಕಾರ ಕೆಲವೊಂದು ಕಡೆ ಪ್ರಭುತ್ವ ಮಾಡುವಂತದ್ದು ಕೆಲಸ ಇಂಥದ್ದೇ. ಸಾರ್ವಜನಿಕರು ಏನಾದರೂ ಆಗಲಿ, ಬಡವರೇನಾದರೂ ಆಗಲಿ, ಯಾರಿಗೇನೇ ಸಮಸ್ಯೆಗಳಾಗಲಿ, ಈಗಾಗಲೇ ಇವತ್ತೊಂದು ದಿನ ಸರ್ಕಾರಕ್ಕೆ ಲಾಸು. ಒಂದು ದಿನದ ಪ್ರತಿಭಟನೆಯಿಂದಾಗಿ ಸರ್ಕಾರಕ್ಕೆ 21 ಕೋಟಿ ರೂಪಾಯಿ ಇವತ್ತು ಲಾಸ್ ಆಗಿದೆ. ನಾಳೆ 21 ಕೋಟಿ ರೂಪಾಯಿ ಇಲ್ಲ, 21 ಕೋಟಿಗೂ ಹೆಚ್ಚು ಲಾಸ್ ಆಗ್ಬೋದು. ಒಂದು ವೇಳೆ ನೌಕರರೇನಾದರೂ ರೊಚ್ಚಿಗೆದ್ರೆ ಮತ್ತಷ್ಟು ಬಸ್ಗಳು ಪುಡಿಯಾಗಬಹುದು, ಮತ್ತಷ್ಟು ತೊಂದರೆಗಳಾಗಬಹುದು, ಮತ್ತೆ ಇಡೀ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕೆ ಈ ಸರ್ಕಾರ ಯಾಕೆ
ಬಹುಬೇಗ ಎಚ್ಚೆತ್ಕೊಳ್ಳೋದಿಲ್ಲ. ಪ್ರತಿಯೊಂದು ಯಾವುದೇ ಪ್ರಕರಣದಲ್ಲಾದರೂ ಕೂಡ ಸರ್ಕಾರ ಬೇಗ ಎಚ್ಚೆತ್ಕೊಂಡಿದ್ದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯಬೇಕಾಗಿತ್ತು. ಆದರೆ ಇನ್ನೂ ಕೂಡ ಮತ್ತೆ ಕಾದು ನೋಡುವ ತಂತ್ರಕ್ಕೆ ಸರ್ಕಾರ ಶರಣಾಗಿರೋದನ್ನ ನೋಡಿದ್ರೆ ಈ ಒಂದು ಸಮಸ್ಯೆ, ಈ ಒಂದು ಪ್ರತಿಭಟನೆ ಸದ್ಯಕ್ಕೆ ಮುಗಿಯುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. 10% ಅವ್ರು ಕೇಳಿದ್ದಾರೆ. ಇನ್ನೆಷ್ಟು ಪರ್ಸೆಂಟ್ ಏನೋ ಸರ್ಕಾರದ ಕಡೆಯಿಂದನೂ ಕೂಡ ಯಾರೋ ಒಬ್ರು ಏನೋ ಒಂದು ಬೇಡಿಕೆ ಇಟ್ಟಾಗ ಅಮಿಕಬಲ್ ಸೆಟ್ಲ್ಮೆಂಟ್ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ಕೂಡ ಉಂಟಾಗ್ತದೆ. ಆದ್ರೆ ಇಲ್ಲಿ ಮಾತ್ರ ಸರ್ಕಾರ ಮತ್ತೆ ಕಾರ್ಮಿಕ ಸಂಘಟನೆ ನಡುವೆ ಅವರು ಮಾತುಕತೆ ಕರಿತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ಕೂಡ ನಾವು ಕರಿತಾ ಇದೀವಿ, ಸರ್ಕಾರದ ಕಡೆಯಿಂದ ನಾವು ಕರಿತಾ ಇದೀವಿ, ಯಾವ ಸಂಘಟನೆ ಮುಖಂಡರು ಕೂಡ ನಮ್ಮ ಜೊತೆ ಬರ್ತಾ ಇಲ್ಲ ಮಾತುಕತೆಗೆ ಅನ್ನುವ ಮಾತನ್ನು ಕೂಡ ಅವರು ಹೇಳ್ತಾರೆ. ಯಾರು ಸುಳ್ಳಿದ್ದಾರೆ, ಇದರಲ್ಲಿ ಏನಿದೆ, ಇಬ್ಬರ ನಡುವಿನ ಗಲಾಟೆ, ಇಬ್ಬರ ನಡುವಿನ ಗೊಂದಲ ಏನು, ಯಾಕೆ ಈ ಇಶ್ಯೂವನ್ನ ಇಷ್ಟೊಂದು ಬೆಳೆಸ್ತಾ ಇದ್ದಾರೆ ಅನ್ನೋದಕ್ಕೆ ಹಲವಾರು ಕಾರಣಗಳು ಕೂಡ ಇದ್ದಾವೆ ನಮ್ಮ ಮುಂದೆ. ಸೊ ಚರ್ಚೆ ಮಾಡ್ತಾ ಇದೆ ಶಿವಣ್ಣವರೇ. ಇಡೀ ಪ್ರಕರಣ ಮತ್ತೆ ಸರ್ಕಾರ ನಿರ್ಧಾರ ಮಾಡಿದೆ. ನಿಮ್ಮ ಆಟ ನೋಡೋಣ, ಅವ್ರ ಆಟ ಏನಿದೆ, ಎಷ್ಟು ದಿನ ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಎಷ್ಟು ದಿನ ಮುಷ್ಕರ ಬಂದ್ ಮಾಡ್ತಾರೆ, ನಾವು ಇಡೀ ಸರ್ಕಾರವನ್ನ ಎದುರಾಕೊಂಡು ಎಷ್ಟು ದಿನ ಅವರು ಬಾಳ್ತಾರೆ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಆಗುತ್ತಾ ಸರ್ಕಾರವನ್ನ ನಾವೀಗಾಗಲೇ ತಿಳಿಸಿದೀವಿ, ಮಾತುಕತೆ ಕರೆದ್ರೆ 24x7 ನಾವು ತಯಾರಿದ್ದೀವಿ. ನಂಬರ್ 1 ನಮ್ಮ ಕಾರ್ಮಿಕರ ಈಗ ನಾವು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಸ್ಟ್ರೈಕ್ ಆಲ್ರೆಡಿ ಆಗ್ತಾ ಇದೆ. ಇನ್ನು ಮುಂದೇನು ಸ್ಟ್ರೈಕ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಈಗ ಸರ್ಕಾರ ಎಸ್ಮಾಲ ಏನೇ ಜಾರಿ ಮಾಡಿದ್ರು ಕೂಡ ನಾವು ಹಿಂದೆ ಸರಿಯ ಮಾತೇ ಇಲ್ಲ. ಶಿವಣ್ಣವರ ಅರೆಸ್ಟ್ ಮಾಡಿ ಜೈಲಿಗೆ ಏನೇ ಮಾಡಿದ್ರು ನಾವು ಹಿಂದೆ ಸರಿಯ ಮಾತಿಲ್ಲ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಕೂಡ ನಿಮ್ಮ ಹೋರಾಟ ಕೈ ಬಿಡೋದಿಲ್ಲ. ಮಾತುಕತೆ ಕರೀಲಿ. ವಿಜಯಕುಮಾರ್ ಅವರೇ, ಮೂರ್ತಿ ಮತ್ತು ಶಿವಣ್ಣ ಅವ್ರನ್ನ ಮಾತ್ರ ಹೆಸರಿಸಿದ್ರಿ, ನಮ್ಮನ್ನು ಹಾಕ್ಬಾರ್ದು ಅಲ್ಲ ನಿಮ್ಮನ್ನು ಹೇಳ್ತೇನೆ, ನಿಮ್ಮನ್ನು ಹಾಕ್ಬೋದು, ಬೇರೆ ಹಾಕ್ಬಾರ್ದು ಅಂತ ಏನಿಲ್ಲ. ನಾನು ಹೇಳ್ತಿರೋದು ಸರ್ಕಾರಕ್ಕೆ ಶಕ್ತಿ ಇದೆ, ಸಂಸ್ಥೆಗೆ ಶಕ್ತಿ ಇದೆ, ಬಳಸ್ತಿಲ್ಲ ಅನ್ನೋದಷ್ಟೇ. ಆದ್ರೆ ನೌಕರರಿಗೆ ಕೊಡೋ ಸಂದರ್ಭದಲ್ಲಿ ನೆಪಗಳು ಹೇಳ್ತಿದ್ದಾರೆ ಅನ್ನೋದು ನನ್ನ ಆಕ್ಷೇಪಣೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದೇನು ಅಂತಂದ್ರೆ, ಇವತ್ತು ಮಾತ್ರ 96, 2000, 2004, 2008, 2012, 16 ಈ 5 ಸಾರಿ ಏಕಪಕ್ಷೀಯವಾಗಿ ನಿನ್ನೆ 10%ಕ್ಕಿನ್ನೂ ಕಡಿಮೆ, ಈ ಸಾರಾದ್ರೂ 10, 2, 3, 4% ಎಲ್ಲ ಕೊಟ್ಕೊಂಡು ಬಂದಿದೆ. ಆವಾಗೆಲ್ಲ ಯಾವುದು ಪ್ರತಿಭಟನೆಗಳು ನಡೆಯಲಿಲ್ಲ. ಆದ್ರೆ 2008ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ನಾವು ಈ ಮಹಾಮಂಡಳಿ ನಾವು ಕೆಲವು ಸಂಘಟನೆಗಳು ಸೇರಿ ಇದನ್ನು ಬಹಳ ದೊಡ್ಡದಾಗಿ ಚಳವಳಿ ಕಟ್ಟಿದ್ವಿ. ನಾಳೆ ಕ್ಯಾಬಿನೆಟ್ ನಿರ್ಧಾರ, ಕ್ಯಾಬಿನೆಟ್ ಸಭೆ ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಮಂಜು ನಮ್ಮ ಜೊತೆ ಇದ್ದಾರೆ. ಮಂಜು, ಸರ್ಕಾರ ಎಲ್ಲೋ ಒಂದು ಕಡೆ ಈ ಒಂದು ಪ್ರತಿಭಟನೆಯನ್ನ, ಕಾರ್ಮಿಕ ಮುಖಂಡರ ಏನು ಸಮಸ್ಯೆಗಳನ್ನ, ಸರ್ಕಾರಿ KSRTC ಮತ್ತು BMTC ಸಾರಿಗೆ ನೌಕರರ ಸಮಸ್ಯೆಗಳನ್ನ ಆಲಿಸೋದ್ರಲ್ಲಿ ಇಲ್ಲಿವರೆಗೂ ಕೂಡ ದೊಡ್ಡ ಮನಸ್ಸು ಮಾಡಿಲ್ಲ. ನಿನ್ನೆಯಿಂದನೂ ಕೂಡ ಏನು ಯಾವ ರೀತಿಯಾದ ಒಂದು ಪ್ರತಿಭಟನೆ ಅವರು ಮಾಡ್ತಾರೆ, ಅದು ಸಫಲವಾಗುತ್ತಾ, ವಿಫಲವಾಗುತ್ತಾ, ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದರ ಲೆಕ್ಕಾಚಾರಗಳನ್ನ ಹಾಕೊಂಡು ಇಲ್ಲಿವರೆಗೂ ಕೂಡ ಕಾರ್ಮಿಕ ನಾಯಕರನ್ನ ಮಾತಾಡಿಸಿಲ್ಲ. ಆದ್ರೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಎಸ್ಮಾ ಜಾರಿ ಮಾಡುವಂತ ಒಂದು ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಏನು ಸರ್ಕಾರ ಎಸ್ಮಾ ಜಾರಿ ಮಾಡುತ್ತಾ ಮಂಜು? ನಿಜಕ್ಕೂ ಕೂಡ ಈಶ್ವರ್, ನಾಳೆ ಏನು ಸಚಿವ ಸಂಪುಟ ಸಭೆ ನಾಳೆ ಸಾಯಂಕಾಲ 4 ಗಂಟೆಗೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನು ಸಾರಿಗೆ ನೌಕರರ ಈ ಮುಷ್ಕರ ಇದೆ, ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ಸಂಘಟನೆಗಳ ಜೊತೆ ಸರ್ಕಾರ ಮಾತನಾಡಿದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರದ ಸಂಧಾನಕ್ಕೆ ಒಪ್ತಾ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ಒಂದು ಮಾತುಕತೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಇರತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಸ್ಮಾ ಜಾರಿ ಮಾಡತಕ್ಕಂಥ ಒಂದು ಚಿಂತನೆ ಕೂಡ ನಡೆಸಿದೆ ಅನ್ನುವಂಥದ್ದು ಕೂಡ. ಒಟ್ಟಾರೆ ನಾಳೆ ನಡೆಯತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥದ್ದು ಕೂಡ. ಮತ್ತೊಂದು ಇನ್ನೊಂದು ಮಾಹಿತಿ ಪ್ರಕಾರ ನಾಳೆ ಮತ್ತೆ ಸಿಎಂ ಜೊತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಏನಾದರೂ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಬೇರೆ ತರಹದ ನಿರ್ಧಾರವಾದ್ರು ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕಾಗಿದೆ. ಈಗ 12.5% ಎಲ್ಲ ಒಂದ್ ಕಡೆ ಸರ್ಕಾರದ ಮೂಲಗಳ ಮಾಹಿತಿಗಳಿಂದ ಸರ್ಕಾರ ಈಗಾಗಲೇ 10% ಕ್ಯಾಬಿನೆಟ್ ಡಿಸಿಷನ್ ಮಾಡಿತ್ತು. ಮತ್ತೆ ರಾಮಲಿಂಗಾರೆಡ್ಡಿ ಅವರು ಎಲ್ಲೂ ಕೂಡ ಹೊರಗಡೆ ಹೇಳಿಕೆ ಕೊಡೋದಕ್ಕೆ ಬರೋದಿಲ್ಲ. ನಿಮ್ಮ ಕಾರ್ಮಿಕ ಮುಖಂಡರ ಜೊತೆ ಮಾತನಾಡಿ ಆಯ್ತು ಬನ್ನಿ 15% ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಕೊಡೋದಕ್ಕೂ ಕೂಡ ಬರೋದಿಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ಏನು ಮಾಡೋದಕ್ಕೆ ಬರೋದಿಲ್ಲ. ಮತ್ತೊಂದು ಕ್ಯಾಬಿನೆಟ್ ಕರಿಬೇಕು, ಅವರು ಇದೇ ನಿಲುವಿಗೆ ನಿಲ್ಲೋದಾದ್ರೂ ಕೂಡ ಕ್ಯಾಬಿನೆಟ್ ಕರೆದ ಡಿಸಿಷನ್ ತಗೊಳ್ಕೊಳ್ಬೇಕು, ಅಥವಾ 2%, 5% ಹೆಚ್ಚಿಗೆ ಮಾಡೋದಾದ್ರೂ ಕೂಡ ಇದೇ ನಿಲುವಿಗೆ ಬರಬೇಕು. ಒಂದು ವೇಳೆ ನಿಮಗೇನಾದ್ರೂ ಮಾಹಿತಿಗಳ ಪ್ರಕಾರ ಎಸ್ಮಾ ಜಾರಿ ಮಾಡುತ್ತಾ ಅಥವಾ ಪರ್ಸೆಂಟೇಜ್ ಏನಾದ್ರೂ ಹೆಚ್ಚಿಗೆ ಮಾಡೋದ್ರ ಬಗ್ಗೆನೂ ಕೂಡ ಚಿಂತನೆ ನಡೀತದ?
ನಾಳಿನ ಕ್ಯಾಬಿನೆಟ್ನಲ್ಲಿ? ಇವತ್ತು ಏನು ಸಚಿವ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ಸಂದರ್ಭದಲ್ಲಿ ಮತ್ತು ಸಾರಿಗೆ ಅಧಿಕಾರಿಗಳು ಮುಖ್ಯಮಂತ್ರಿ ಜೊತೆ ಏನು ಒಂದು ಚರ್ಚೆ ನಡೆಸಿದ್ರು. ಚರ್ಚೆ ಸಂದರ್ಭದಲ್ಲಿ ಒಂದು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು 12.5% ಅಷ್ಟು ಹೆಚ್ಚಿಗೆ ಮಾಡಬೇಕು ವೇತನ ಅನ್ನುವಂಥದ್ದು ಒಂದು ಪ್ರಸ್ತಾಪವನ್ನಾಗಿದೆ. ಬಹುತೇಕ ಈ ಪ್ರಸ್ತಾಪವನ್ನ ನಾಳೆ ನೀಡತಕ್ಕಂಥ ಸಚಿವ ಸಂಪುಟದಲ್ಲಿ ಕೂಡ ಒಪ್ಪಿಗೆ ನೀಡತಕ್ಕಂಥ ಸಾಧ್ಯತೆಗಳು ಕೂಡ ಇವೆ. ಒಟ್ಟಾರೆ ಸರ್ಕಾರ ನಾಳೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು, ಒಂದು ಎಸ್ಮಾ ಜಾರಿ ಮಾಡುತ್ತಾ ಅಥವಾ ಏನು ಸಂಘಟನೆಗಳ ಜೊತೆ ಮಾತುಕತೆ ನಡೆಸಿ ಈ 12.5 ಅಷ್ಟು ವೇತನವನ್ನು ಹೆಚ್ಚಿಗೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಒಟ್ಟಾರೆ 2 ಆಪ್ಷನ್ ಕೂಡ ನಾಳೆ ಇದೆ. ಹಾಗಾಗಿ ನಾಳೆ ನಡೆಯತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಇವೆರಡರಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥದ್ದು. ಈಶ್ವರ್, ಇವತ್ತು ಇಡೀ ದಿನ ಮಂಜು ನೋಡಿದಿರಾ, ಜನರು ಪ್ರಯಾಣಿಕರ ಪರದಾಟ, ಬಹುತೇಕ ಎಲ್ಲರೂ ಕೂಡ ಬಡವರೇ. ಇದು ನಾಳೆನೂ ಮುಂದುವರಿಯುತ್ತಾ? ನಿಜಕ್ಕೂ ಕೂಡ, ಯಾಕಂದ್ರೆ ಇದುವರೆಗೂ ಕೂಡ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಮತ್ತು ಸಂಘಟನೆಗಳು ಕೂಡ ಸಂಘಟನೆ ಮತ್ತು ಸರ್ಕಾರದ ಮಧ್ಯೆ ಯಾವುದೇ ಸಂಧಾನ ಕೂಡ ನಡೆದಿಲ್ಲ. ಹಾಗಾಗಿ ಬಹುತೇಕ ನಾಳೆಯೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ, ಇದೇ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಸಾಕಷ್ಟು ಜನಗಳು ಇವತ್ತಾಗಲೇ ಬೆಳಿಗ್ಗೆ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಸಾಕಷ್ಟು ಜನಗಳು ಕೂಡ ಇವತ್ತು ಬಸ್ಗಳಿಲ್ಲದೆ, ಸರ್ಕಾರಿ ಬಸ್ಗಳಿಲ್ಲದೆ ಸಾಕಷ್ಟು ಅನುಭವವನ್ನು ಪಟ್ಟಿರ್ತಕ್ಕಂಥದ್ದು. ಬಹುತೇಕ ನಾಳೆಯೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನುವಂಥದ್ದು. ಈಶ್ವರ್, ಥ್ಯಾಂಕ್ ಯು ಮಂಜು. ವಿಜಯ್ ಕುಮಾರ್ ಅವರೇ, ನಾಳೆ ಮೀಟಿಂಗ್ ಕರೆದಿದೆ ಕ್ಯಾಬಿನೆಟ್. ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಎಸ್ಮಾ ಜಾರಿ ಬಗ್ಗೆ ಚಿಂತನೆ ನಡೀತದ ಅಥವಾ ಸೆಟ್ಲ್ಮೆಂಟ್ ಏನಾದರೂ ಚಿಂತನೆ ನಡೀತದ? ಎಸ್ಮಾ ಜಾರಿ ಮಾಡುವುದು ಈಗಿನ ಪರಿಸ್ಥಿತಿನಲ್ಲಿ ಸಾಧ್ಯ ಇಲ್ಲ. ಎಸ್ಮಾ ಮಾಡೋದಿಲ್ಲ. ಯಾಕೆಂತಂದ್ರೆ ನೌಕರರು ವಿಶೇಷವಾಗಿ, ಯಾಕೆಂತಂದ್ರೆ ಕೆಲವು ಅಧಿಕಾರಿಗಳೆಲ್ಲನೂ ಅಟೆಂಡೆನ್ಸ್ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಡ್ರೈವರ್ ಕಂಡಕ್ಟರ್ಸ್ ಬೀದಿಲಿ ಹಾಕಿದ್ದಾರೆ. ಡ್ರೈವರ್ ಕಂಡಕ್ಟರ್ಸ್ಗೂ ಹೊಟ್ಟೆ ಇದೆ, ಅವ್ರಿಗೂ ಒತ್ತಡ ಇರುತ್ತೆ. ಅಕಸ್ಮಾತ್ ಈ ಹಿಂದೆ ಹೇಗೆ ನೌಕರರ ಸಂಘಟನೆಗಳನ್ನ ಮತ್ತು ನೌಕರರನ್ನ ಅಧಿಕಾರಿಗಳು ಕ್ರಶ್ ಮಾಡ್ತಿದ್ರು, ಆ ದಿನಗಳು ಮತ್ತೆ ಬಂದಾತು ಅನ್ನುವ ಹೆದರಿಕೆ ಇದೆ ಅವರಿಗೆ. ಎಸ್ಮಾ ಜಾರಿ ಮಾಡೋದಿಲ್ಲ. ಎಸ್ಮಾ ಜಾರಿ ಮಾಡ್ತಾರಾ ಅಥವಾ ಸೆಟ್ಲ್ಮೆಂಟ್ ಮಾಡ್ತಾರಾ? ಸರ್ಕಾರದ ಇಲ್ಲಿವರೆಗೂ ಕೂಡ ನಡೆದಂತ ಅವರ ನಡೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಡೆ ಮಾತುಕತೆ ಕರಿಬೇಕು ಸರ್. ಇದು ಮಾತುಕತೆ ಕರೆದ್ರೆ ನಮ್ದು ಎಸ್ಮಾ ಜಾರಿ ಮಾಡ್ತಾರಾ? ಮತ್ತೆ ಇಲ್ಲಿ ಕಾರ್ಮಿಕರು 1 ಲಕ್ಷ ಶಾಂತಿಯುತವಾಗಿ ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಏನಾದ್ರೂ ಸರ್ಕಾರ ಆ ರೀತಿ ಚಿಂತನೆ ಮಾಡಕ್ ಹೋದ್ರೆ ಇದು ಸರ್ಕಾರವೇ ಇನ್ನೂ ಕಾರ್ಮಿಕನ ಪ್ರವೋಕ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದು, ಅದನ್ನ ಬಿಟ್ಟು ಎಸ್ಮಾ ಮತ್ತೊಂದು ಬಿಟ್ಟು ಏನ್ ಸೌಹಾರ್ದಯುತವಾಗಿ ನಾವು ನಮ್ದೇ ಪ್ರತಿಷ್ಠೆ ಅಲ್ಲ. ಈಗಾಗಲೇ ನಾವು ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಕರೆದ್ರು. 2 ಗಂಟೆ ರಾತ್ರಿ 3 ಜನ ಅತಿಥಿಗಳಿಗೆ ಧನ್ಯವಾದ. ಇಡೀ ಮೊನ್ನೆ ಕೂಡ ಒಂದು ಸಂಘಟನೆ, ಸಂಘಟಿತ ವಲಯದಿಂದ ಕಾರ್ಮಿಕರ ಒಂದು ಗಾರ್ಮೆಂಟ್ಸ್ ನೌಕರರು ಕೂಡ ಬೀದಿಗಿಳಿದ್ರು, ಪ್ರತಿಭಟನೆ ಮಾಡಿದ್ರು. ಆ ಇಡೀ ಅಸಂಘಟಿತ ವಲಯ ತಮ್ಮ ಆಕ್ರೋಶವನ್ನ ವ್ಯಕ್ತ ಮಾಡಿದಾಗ ಏನೆಲ್ಲ ದೊಡ್ಡ ಮಟ್ಟದ ರಾದ್ಧಾಂತ ಗಲಾಟೆಗಳು, ಸರ್ಕಾರಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಲಾಸ್ ಆಯ್ತು ಅನ್ನೋದು ನಮ್ಮ ಕಣ್ಮುಂದೆನೇ ಇದೆ. ಸರ್ಕಾರ, ಪ್ರಭುತ್ವ ಈ ವಿಷಯದಲ್ಲೂ ಕೂಡ ತಡ ಮಾಡಿದ್ರೆ, ಒಂದು ವೇಳೆ ಇದು ಸಂಘಟಿತ ವಲಯ, ಇಡೀ ಸಾರಿಗೆ ನೌಕರರ ಸಂಘ ಏನಿದೆ ಇದು ಸಂಘಟಿತವಾಗಿದೆ, ಒಂದ್ ಕಡೆ ಆಕ್ರೋಶವೂ ಕೂಡ ಮಡುಗಟ್ಟಿದೆ. ಹಾಗಾಗಿ ಅದು ಸ್ವಯಂ ಪ್ರೇರಿತವಾಗಿ ನಾಯಕರಿದ್ದಾರೆ, ಯೂನಿಯನ್ ಲೀಡರ್ಸ್ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ನೌಕರರು ಕೂಡ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಎಸ್ಮಾ ಜಾರಿಯ ಚಿಂತನೆಯನ್ನ ಬಿಟ್ಟು ಒಂದು ಸೆಟ್ಲ್ಮೆಂಟ್ ಮಾಡಿ ಆದಷ್ಟು ಬೇಗ ನೌಕರರು ಕೂಡ, ನಮ್ಮದೇ ರಾಜ್ಯದ ನೌಕರರು, ಅದರಲ್ಲೂ ಕೂಡ ಸಾರ್ವಜನಿಕರ ಒಂದು ಸೇವೆಗೆ ತೊಡಗಿರುವಂತಹ ನೌಕರರಿಗೆ 1% ಹೆಚ್ಚಿಗೆ ಕೊಟ್ಟರು ಲಾಸ್ ಏನಾಗೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತಾ ಸರ್ಕಾರ ಅಥವಾ ಎಸ್ಮಾ ಜಾರಿ ಮಾಡುತ್ತಾ ನಾಳೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಸ್ಕಾರ.